ಪಾಕ್ ಪ್ರಜೆಗಳ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ದೇಶದಲ್ಲಿದೆ. ಅಂದರೆ ಈ ಕೆಲವರು ಬಿಟ್ಟು ಹೋಗಿರ್ತಾರೆ. ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ಆಸ್ತಿಗಳೆಲ್ಲವೂ ಕೂಡ ಸರ್ಕಾರದ ವ್ಯಾಪ್ತಿಗೆ ಬರಬೇಕು. ರಾಜಭವನ ರೋಡಲ್ಲೂ ಕೂಡ ಇವೆ. ಕೇಂದ್ರ ಸರ್ಕಾರ ಈಗ ಪ್ರಾಪರ್ಟಿ ಹರಾಜು ಮಾಡಲಿಕ್ಕೆ ಮುಂದಾಗಿದೆ. ಬೇರೆ ಬೇರೆ ಕಾರಣಗಳಿಂದ ದೇಶ ಬಿಟ್ಟು ಹೋಗಿರೋದು. ನಮ್ಮ ದೇಶದಲ್ಲಿ ಹೆಂಗಪ್ಪ ಅಂತಂದರೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಬೇರೆ ಆಯ್ತಲ್ಲ, ಆ ಟೈಮಲ್ಲಿ ಹೋಗಿದ್ದರಿಂದ ಹಿಡಿದು ಇನ್ನು ಬಾಕಿ ಏನೇನೋ ಈ ತಿಕ್ಕಲ್ತನಕ್ಕೆ ಹುಚ್ಚಾಟಕ್ಕೆ ಹೋಗಿರ್ತಾರೆ ನೋಡಿ, ದೇಶದ್ರೋಹ ಮಾಡುವಂಥವ್ರು ಅಥವಾ ಭಯೋತ್ಪಾದಕರಾಗಬೇಕು ಅಂತ ಹೋಗ್ತಾರಲ್ಲ, ಇಂಥವರು ಭಾಳ ಜನ ಇದ್ದಾರೆ. ಇಂಥವರು ಸಮಾಜ ವಿದ್ರೋಹಿಗಳು. ಇಂಥ ಆಸ್ತಿಗಳು ಬರೀ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪದೇ ಪದೇ ಭಯೋತ್ಪಾದಕ ಕೃತ್ಯಗಳನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸದ್ಯ ಏನು ಸಾಕಷ್ಟು ಬಾರಿ ಆ ದೇಶದ ಒಳಭಾಗದಲ್ಲಿ ಒಂದು ಅಶಾಂತಿಯನ್ನ ಸೃಷ್ಟಿಸುವಂತ ಕೆಲಸ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗ ಪಾಕಿಸ್ತಾನದ ಪ್ರಜೆಗಳಿಗೆ ಒಂದು ರೀತಿಯಲ್ಲಿ ಬಿಸಿಯನ್ನು ಮುಟ್ಟಿಸೋದಕ್ಕೆ ಸಜ್ಜಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೆ ಸೇರಿದ ಆಸ್ತಿಗಳನ್ನ ಈಗ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಏನಿದೆ, ಆ ಒಂದು ಸಂಸ್ಥೆಯ ವತಿಯಿಂದ ರಾಜಧಾನಿಯಲ್ಲಿ ಇರುವಂತ ಒಂದಷ್ಟು ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಗಳನ್ನ ಪತ್ತೆ ಹಚ್ಚುವ ರೀತಿಯಲ್ಲಿ ಜಿಲ್ಲಾಡಳಿತಗಳಿಗೆ ಸೂಚನೆಯನ್ನು ಕೊಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಏನು ರಾಜಭವನದ ಪಕ್ಕದಲ್ಲೇ ಇರುವಂತಹ ಪರಾಗ್ ಹೋಟೆಲ್ ಏನಿದೆ, ಆ ಒಂದು ಹೋಟೆಲ್ ಜೊತೆಗೆ ಕ್ಯಾಪಿಟಲ್ ಹೋಟೆಲ್ ಸೇರಿದಂತೆ ಅದರ ಪಕ್ಕದಲ್ಲಿರುವಂತ ಪೆಟ್ರೋಲ್ ಬಂಕ್ನ ಜಾಗ ಏನಿದೆ, ಅವೆಲ್ಲವನ್ನು ಕೂಡ ಒಂದು ರೀತಿಯ ಹರಾಜನ್ನ ಹಾಕೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಯಾಕಂದ್ರೆ ಬೆಂಗಳೂರಿನ ಒಟ್ಟು 4 ಕಡೆಗಳಲ್ಲಿ ಇದೇ ರೀತಿಯ ಒಂದು ಪಾಕಿಸ್ತಾನಿ ಪ್ರಜೆಗಳಿಗೆ ಸೇರಿರುವಂತಹ ಆಸ್ತಿಗಳನ್ನ ಈಗ ಗುರುತು ಮಾಡಿರುವಂಥದ್ದು. ಅದರಲ್ಲಿ ಈ ಒಂದು ಜಾಗ ಏನಿದೆ, ಇದು ಕೂಡ ಇದು ಮರಿಯಂ ಮಿರ್ಜಾ ಖಲೀಲಿ ಅನ್ನುವಂತಹ ನಾಗರಿಕ ಏನಿದ್ದಾರೆ, ಅಂದ್ರೆ ಪಾಕಿಸ್ತಾನದ ನಾಗರಿಕತ್ವವನ್ನು ಪಡೆದಿರುವಂತಹ ವ್ಯಕ್ತಿ ಏನಿದ್ದಾರೆ, ಅವರಿಗೆ ಸೇರಿರುವಂತಹ ಆಸ್ತಿ. ಈ ನೆಲೆಯಲ್ಲಿ ಈ ಒಂದು ಜಾಗವನ್ನು ಕೂಡ ಹರಾಜು ಹಾಕೋದಕ್ಕೆ ಈಗ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳ ಒಳಗಾಗಿ ಜಿಲ್ಲಾಡಳಿತದ ವತಿಯಿಂದ ಈ ಒಂದು ಆಸ್ತಿಗಳನ್ನ ಹರಾಜು ಹಾಕೋದಕ್ಕೆ ಸದ್ಯ ಒಂದು ಸಿದ್ಧತೆಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇದು 300 ರಿಂದ 400 ಕೋಟಿ ಒಂದು ಆಸ್ತಿ ಏನಿದೆ, ಆ ಒಂದು ಮೌಲ್ಯದ ಆಸ್ತಿ, ಇದನ್ನು ಹರಾಜು ಹಾಕೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೆ ಸೇರಿದ ಆಸ್ತಿಗಳನ್ನು ಕೂಡ ಹರಾಜು ಹಾಕುವ ಪ್ರಕ್ರಿಯೆಗೆ ಈಗ ಸಿದ್ಧತೆಯನ್ನು ನಡೆಸಲಾಗ್ತಿರುವಂಥದ್ದು. ಒಟ್ಟಾರೆ ಈ ಮೂಲಕ ಅಂದರೆ ದೇಶದಲ್ಲಿ ಯಾವ ರೀತಿ ಒಂದು ಅರಾಜಕತೆ ಹಾಗೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ರು, ಆ ಒಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಸಿದ್ಧತೆಯನ್ನು ಮಾಡಿದೆ. ಸದ್ಯ ಯಾವ ಒಂದು ರೀತಿಯಲ್ಲಿ ಇದಕ್ಕೆ ಬಿಸಿ ಮುಟ್ಟಿಸ್ತಾರೆ, ಹರಾಜನ್ನು ಹಾಕಿದ ಬಳಿಕ ಈ ಒಂದು ಆಸ್ತಿ ಸರ್ಕಾರದ ಸ್ವತ್ತಾಗುತ್ತಾ ಅಥವಾ ಯಾವ ರೀತಿಯಲ್ಲಿ ಇದಕ್ಕೆ ಒಂದು ಮುಟ್ಟುಗೋಲನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.